ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾಪಿಕ್ 1.4 ಒಂದನೇ ಚಾಪ್ಟರ್ನ 4ನೇ ಟಾಪಿಕ್ ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ನೋಡ್ತಾ ಇದ್ದೇವೆ. ಆಯ್ತಾ, ಆಕ್ಚುಲಿ ಡೈಮೆನ್ಷನ್ಸ್ ಮೇಲೆ ನಿಮ್ಮ ಚಾಪ್ಟರ್ ನಲ್ಲಿ ಮೂರು ಟಾಪಿಕ್ ಗಳನ್ನ ಕೊಟ್ಟಿದ್ದಾರೆ. ಆಯ್ತಾ, 4ನೇ ಟಾಪಿಕ್ ಡೈಮೆನ್ಷನ್ಸ್ ಮೇಲೆನೆ ಇದೆ, 5ನೇ ಟಾಪಿಕ್ ಅಂದ್ರೆ ಇದ್ರ ಮುಂದಿನ ಟಾಪಿಕ್ ಕೂಡ ಡೈಮೆನ್ಷನ್ಸ್ ಮೇಲೆ ಇದೆ, 6ನೇ ಟಾಪಿಕ್ ಇದು ಕೂಡ ಡೈಮೆನ್ಷನ್ಸ್ ಮೇಲೆ ಇದೆ. ನಾ ಈ ಮೂರು ಟಾಪಿಕ್ ಗಳನ್ನ ಸೇರಿಸಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ನಿಮ್ಗೆ ಆಲ್ರೆಡಿ ಪ್ರಾಮಿಸ್ ಮಾಡಿದ ಹಾಗೆ NCERTಯ ಪ್ರತಿ ಟಾಪಿಕ್ ಮೇಲೂ ಸಪರೇಟ್ ಆಗಿರೋ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೇನೆ. ಸೊ ಆ ಪ್ರಾಮಿಸ್ ಅನ್ನು ಉಳಿಸ್ಕೋತಾ ಇದ್ದೇನೆ ಅಷ್ಟೇ. ಸೊ ಈ ಮೂರು ಟಾಪಿಕ್ ಗಳನ್ನ ಡೈಮೆನ್ಷನ್ಸ್ ಬರೋ ಮೂರು ಟಾಪಿಕ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೋದಿತ್ತು, ಆದ್ರೆ ಸಪರೇಟ್ ಆಗಿ ಮಾಡ್ಕೋತಾ ಇದ್ದೀನಿ ಆಸ್ ಪ್ರಾಮಿಸ್ಡ್. ಓಕೆನಾ? ಸೊ ಇವತ್ತು ನಾವು ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ನೋಡ್ತಾ ಇದ್ದೇವೆ. ಇವೆಲ್ಲ ನಿಮ್ಗೆ ಗೊತ್ತು, ಇಲ್ಲೆಲ್ಲ ಏನ್ ಬರ್ದಿಟ್ಟಿದ್ದೀನಿ ಅನ್ನೋದ್ರ ಐಡಿಯಾ ನಿಮ್ಗೆ ಆಲ್ರೆಡಿ ಇದ್ದೇ ಇದೆ, ಹೌದಾ? ಇಲ್ಲೆಲ್ಲ ನಾನು ಫಂಡಮೆಂಟಲ್ ಕ್ವಾಂಟಿಟಿಗಳು ಯಾವ್ಯಾವುದು ಅಂತ ಬರ್ದಿದ್ದೇನೆ. ಒಟ್ಟ 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಇರ್ತವೆ, ಅವೆಲ್ಲ ಇಲ್ಲಿ ಬರ್ದಿದ್ದೇನೆ. ಆ ಪ್ರತಿ ಫಂಡಮೆಂಟಲ್ಗೂ SI ಯೂನಿಟ್ ಏನು ಅನ್ನೋದನ್ನ ಈ ಕಡೆ ಬರ್ದಿಟ್ಟಿದ್ದೇನೆ. ಆಯ್ತಾ, ಅಷ್ಟೇ, ಮತ್ತೇನು ಮಾಡಲಿಲ್ಲ. ಈಗ ಈ ಫಂಡಮೆಂಟಲ್ ಕ್ವಾಂಟಿಟಿಗಳನ್ನ ಡೈಮೆನ್ಷನ್ಗಳಾಗಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡೋಣ. ಆಯ್ತಾ, ಈಗ ಲೆಂತ್ ಅನ್ನ ಡೈಮೆನ್ಷನ್ ನಲ್ಲಿ ಯಾವ ರೀತಿ ಹೇಳ್ತಾರಪ್ಪ, ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ, ಲೆಂತ್ ಅನ್ನ ಡೈಮೆನ್ಷನ್ ನಲ್ಲಿ ಯಾವ ರೀತಿ ಸೂಚಿಸ್ತಾರೆ ಅನ್ನೋದನ್ನ ನೋಡೋಣ. ಲೆಂತ್ ಅನ್ನ ಡೈಮೆನ್ಷನ್ ನಲ್ಲಿ ಸೂಚಿಸೋದಕ್ಕೆ L ಅಂತ ಬರೀತಾರೆ, ಕ್ಯಾಪಿಟಲ್ L ಅಂತ ಬರೀತಾರೆ. ಮತ್ತೊಂದು ನೆನಪಿರ್ಲಿ ನಿಮ್ಗೆ, ನಾವು ಯಾವತ್ತೂ ಡೈಮೆನ್ಷನ್ ಬಗ್ಗೆ ಮಾತಾಡ್ತೀವೋ ಅವತ್ತೆಲ್ಲ ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋತೀವಿ. ಓಕೆನಾ? ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಮಾಸ್ ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, M ಅನ್ನುವ ಅಕ್ಷರದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ತಾನೆ, ಸೊ ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋತೀವಿ. ಯಾವ ರೀತಿ ಸೂಚಿಸ್ತಾರೆ, ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ ಅನ್ನೋದಷ್ಟೇ ಇದು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಸ್ಟಾರ್ಟಿಂಗ್ ನಲ್ಲಿ ನರ್ಸರಿಗೆ ಹೋಗೋ ಅಥವಾ 1ನೇ ಕ್ಲಾಸ್ಗೆ ಹೋಗೋ ಏನ್ ಕಲಿತೀರಾ, ಅ ಬರೆಯೋದು ಹೇಗೆ ಕಲಿತೀರಾ, ABCD ಬರೆಯೋದು ಹೇಗೆ ಕಲಿತೀರಾ. ಅವಾಗ ನಿಮ್ಗೆ ಗೊತ್ತಿತ್ತಾ ಇದರಿಂದ ನಾವು ವಾಕ್ಯಗಳನ್ನು ರಚಿಸಬಹುದು, ಇದರಿಂದ ನಾವು ಮುಂದೆಲ್ಲ ಏನೇನ್ ಕಲಿತೇವೋ ಇದೇ ABCD ಇದೇ ದಿಂದ ಕಲಿತೇವೆ ಅನ್ನೋದು ಇಲ್ಲ ತಾನೆ. ಸೊ ಅದೇ ರೀತಿ ಡೈಮೆನ್ಷನ್ಸ್ ನಿಮ್ಗೆ ಹೊಸದಿದು ಡೈಮೆನ್ಷನ್ಸ್. ಸೊ ಇದೇನೇನು ಬರಿತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದು ನಿಮ್ಗೆ ಈಗ ಅರ್ಥ ಆಗಲ್ಲ. ಇದನ್ನ ಯಾಕೆ ಬರಿತಾ ಇದೀವಿ ಅನ್ನೋದು ನಿಮ್ಗೆ ಈಗ ಗೊತ್ತಾಗಲ್ಲ. ಸೊ ಈಗ ಜಸ್ಟ್ ತಿಳ್ಕೊಳ್ಳಿ ಸಾಕು, ಇದನ್ನ ಯಾವ ರೀತಿ ಬರೆಯೋದು ಅಂತ ಕಲ್ತ್ಕೊಳ್ಳಿ ಸಾಕು. ಆಯ್ತಾ, ಮುಂದಿನ ಟಾಪಿಕ್ ಎಲ್ಲ ನೋಡ್ದಂಗೆ ನೆಕ್ಸ್ಟ್ ಟಾಪಿಕ್ ಯಾವ್ದಿದೆಯಪ್ಪ ಅಂತಂದ್ರೆ ಡೈಮೆನ್ಷನ್ಸ್ ಫಾರ್ಮುಲೆ ಬಗ್ಗೆ ಇದೆ. ಆಯ್ತಾ, ಅದ್ರ ಮುಂದಿನ ಟಾಪಿಕ್ ಡೈಮೆನ್ಷನ್ ಅನಾಲಿಸಿಸ್ ಮತ್ತೆ ಅದರ ಅಪ್ಲಿಕೇಶನ್ ಮೇಲಿದೆ. ಸೊ ಅವನ್ನೆಲ್ಲ ಮಾಡಿದಾಗ ನಾವು ಯಾಕೆ ಡೈಮೆನ್ಷನ್ ಬಗ್ಗೆ ತಿಳ್ಕೊಂಡ್ವಿ ಅನ್ನೋದು ಕ್ಲಿಯರ್ ಐಡಿಯಾ ನಿಮ್ಗೆ ಬರುತ್ತೆ. ಈಗ ಜಸ್ಟ್ ಅದನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ, ಅವನ್ನ ಯಾವ ರೀತಿ ಓದ್ತಾರೆ, ಡೈಮೆನ್ಷನ್ಸ್ ಅಂದ್ರೇನು ತಿಳ್ಕೊಳ್ಳಿ ಸಾಕು. ಈ ವಿಡಿಯೋದಲ್ಲಿ ಅಷ್ಟೇ ಇರುತ್ತೆ. ಆಯ್ತಾ, ಸೊ ಟೈಮ್ ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ, T ಅನ್ನೋ ಅಕ್ಷರದಿಂದ ರಿಪ್ರೆಸೆಂಟ್ ಮಾಡ್ತಾರೆ, ಸ್ಕ್ವೇರ್ ಬ್ರಾಕೆಟ್ ಗಳನ್ನ ಹಾಕೋತಾರೆ. ಆಯ್ತಾ, ಈ ಲೆಂತ್, ಮಾಸು, ಟೈಮು ಈ ಮೂರು ಫಿಸಿಕಲ್ ಕ್ವಾಂಟಿಟಿಗಳಿಗೆ LMT ಅಂತಾನೆ ಗುರುತಿಸ್ತೀವಿ, ಹೌದಾ? ಲೆಂತ್ಗೆ L, ಮಾಸ್ಗೆ M, ಟೈಮ್ಗೆ T ಅಂತ ಬರ್ದ್ವಿ, ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡ್ವಿ. ಉಳಿದ 4 ಬೇಸಿಕ್ ಕ್ವಾಂಟಿಟೀಸ್ ಇದಾವಲ್ವಾ, ಉಳಿದ 4 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದಾವಲ್ವಾ, ಇದಕ್ಕೆ ನಾವು ಅವುಗಳ SI ಯೂನಿಟ್ ನಲ್ಲಿ ಯಾವ ಅಕ್ಷರಗಳನ್ನ ತಗೊಂಡಿದ್ರೋ ಅದೇ ಅಕ್ಷರಗಳನ್ನ ತಗೋತಾರೆ. ಓಕೆ, ಸೊ ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಡೈಮೆನ್ಷನ್ ನಲ್ಲಿ ಡಿನೋಟ್ ಮಾಡಬೇಕಾದ್ರೆ A ಅಂತ ಡಿನೋಟ್ ಮಾಡ್ತಾರೆ. ಅದೇ ರೀತಿ ಥರ್ಮೋಡೈನಮಿಕ್ ಟೆಂಪರೇಚರ್ ನ K ನಿಂದ, ಯಾಕಂದ್ರೆ ಅದ್ರ SI ಯೂನಿಟ್ ಕೆಲ್ವಿನ್ ಆಗಿತ್ತಲ್ವಾ, ಸೊ K ನಿಂದ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅನ್ನ ಮೋಲ್ ನಿಂದ. ಅದೇ ರೀತಿ ಲ್ಯೂಮಿನಸ್ ಇಂಟೆನ್ಸಿಟಿಯನ್ನ ಕ್ಯಾಂಡಲದಿಂದ, CD ಇಂದ. ಓಕೆನಾ? ಏನ್ ಹಾಕೋಬೇಕು, ಡೈಮೆನ್ಷನ್ಸ್ ಹೇಳ್ತಿದೀವಿ ಅಂದ್ಮೇಲೆ ಆಬ್ವಿಯಸ್ಲಿ ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋಬೇಕು. ಸ್ಕ್ವೇರ್ ಬ್ರಾಕೆಟ್ ಹಾಕಲಿಲ್ಲ ಅಂತಂದ್ರೆ ಅದು ಡೈಮೆನ್ಷನ್ಸ್ ಅನ್ನೋ ಅರ್ಥವನ್ನ ಕೊಡೋದಿಲ್ಲ. ಸೊ ಎಲ್ಲೆಲ್ಲಿ ನೀವು ಡೈಮೆನ್ಷನ್ ಬಗ್ಗೆ ಮಾತಾಡ್ತಿದ್ರೋ ಅಲ್ಲೆಲ್ಲ ನೀವು ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋಬೇಕು. ಬರೇ CD ಅಂತ ಬರ್ದ್ರೇನು ಅದು ಲ್ಯೂಮಿನಸ್ ಇಂಟೆನ್ಸಿಟಿಯ SI ಯೂನಿಟ್ ಅಂತ. CD ಅಂತ ಬರ್ದು ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಅಂದ್ರೆ ಏನು, ನಾವು ಲ್ಯೂಮಿನಸ್ ಇಂಟೆನ್ಸಿಟಿಯ ಡೈಮೆನ್ಷನ್ ಬಗ್ಗೆ ಮಾತಾಡ್ತಿದೀವಿ ಅಂತ ಅರ್ಥ. ಬರೇ A ಅಂತ ಬರ್ದ್ರೆ ಏನು, ಅದು ಕರೆಂಟ್ ನ SI ಯೂನಿಟ್ ಆಂಪಿಯರ್ ಅಂತ ಅರ್ಥ. A ಅಂತ ಬರ್ದು ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡ್ರೆ ಅರ್ಥ ಏನು, ನಾವು ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅರ್ಥ. ಈಗ ಕ್ಲಿಯರ್ ಆಯ್ತಾ ಡೈಮೆನ್ಷನ್ ಅನ್ನ ಯಾವ ರೀತಿ ಸೂಚಿಸೋದು, ಯಾವ ರೀತಿ ಅದನ್ನ ರಿಪ್ರೆಸೆಂಟ್ ಮಾಡೋದು ಅನ್ನೋದು ಈಗ ಗೊತ್ತಾಯ್ತಾ. ಓಕೆ, ಈಗ ಮುಂದಕ್ಕೆ ಹೋಗೋಣ. ಒಂದೆರಡು ಎಕ್ಸಾಂಪಲ್ ಬರ್ಕೋತೀನಿ ನಾನು. ಜಸ್ಟ್ ಇದನ್ನ ಹೇಗೆ ಬರ್ದೆ ಅನ್ನೋದ್ರ ತಲೆ ಕೆಡ್ಸ್ಕೊಳ್ಳೋದು ನೀವು ಬೇಡ, ಇದನ್ನ ನಾವು ಮುಂದಿನ ಭಾಗದಲ್ಲಿ ನೋಡ್ತೇವೆ. ಆಯ್ತಾ, ಜಸ್ಟ್ ನಾನು ಬರ್ದಿರೋದು ಒಂದು ಎಕ್ಸಾಂಪಲ್ ತರ ತಗೊಳ್ಳಿ, ಅದನ್ನ ಯಾವ ರೀತಿ ಓದೋದು ಅಂತ ಹೇಳ್ಕೊಡ್ತೀನಿ ಅಷ್ಟೇ. ಆಯ್ತಾ, ಮೊದಲು ನಾವು ವಾಲ್ಯೂಮ್ನ SI ಯೂನಿಟ್ ಅನ್ನ ಬರ್ಕೊಳ್ಳೋಣ. ವಾಲ್ಯೂಮ್ನ SI ಯೂನಿಟ್ ಅಂತ, ಸಾರಿ, ವಾಲ್ಯೂಮ್ನ SI ಯೂನಿಟ್ ಬೇರೆ ತಾನೆ. ವಾಲ್ಯೂಮ್ನ ಡೈಮೆನ್ಷನ್ ಅನ್ನ ಬರ್ಕೊಳ್ಳೋಣ. ಈಗ ವಾಲ್ಯೂಮ್ ಅಂತ ಬರ್ದೆ, ಈಗ ಇದನ್ನ ಡೈಮೆನ್ಷನ್ ಅಂತ ಸೂಚಿಸೋದಕ್ಕೆ ನಾನು ಏನ್ ಮಾಡಬೇಕು, ಅದಕ್ಕೊಂದು ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋಬೇಕು. ಓಕೆನಾ? ವಾಲ್ಯೂಮ್ನ ಡೈಮೆನ್ಷನಲ್ ಫಾರ್ಮುಲಾ M⁴, L⁴ 3, T⁴ 0 ಅಂತ ಬರುತ್ತೆ.
ಓಕೆನಾ. ಇದು ವಾಲ್ಯೂಮ್ನ ಡೈಮೆನ್ಷನಲ್ ಫಾರ್ಮುಲಾ. ಹೆಂಗ್ ಬರ್ದೆ ಅನ್ನೋದ್ರನ್ನ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದನ್ನ ಜಸ್ಟ್ ಓದೋದು ಹೇಗೆ ಅಂತ ನೋಡಿ. ವಾಲ್ಯೂಮ್ನ ಡೈಮೆನ್ಷನಲ್ ಫಾರ್ಮುಲಾವನ್ನ ಈ ರೀತಿ ಬರೀತಾರೆ. ವಾಲ್ಯೂಮ್ ಅನ್ನ ಡೈಮೆನ್ಷನಲ್ ಆಗಿ ಈ ರೀತಿಯಲ್ಲಿ ರೀಪ್ರೆಸೆಂಟ್ ಮಾಡಬಹುದು. ಓಕೆನಾ. ಇದನ್ನು ಓದೋದು ಹೆಂಗಪ್ಪ ಅಂತಂದ್ರೆ, ವಾಲ್ಯೂಮ್ ಅನ್ನುವಂಥದ್ದು ಮಾಸ್ ನಲ್ಲಿ 0 ಡೈಮೆನ್ಷನ್ ಅನ್ನ ಹೊಂದಿದೆ, ಲೆಂತ್ ನಲ್ಲಿ 3 ಡೈಮೆನ್ಷನ್ ಅನ್ನ ಹೊಂದಿದೆ, ಟೈಮ್ ನಲ್ಲಿ 0 ಡೈಮೆನ್ಷನ್ ಅನ್ನ ಹೊಂದಿದೆ ಅಂತ ನೀವು ಹೇಳಬಹುದು, ಓದಬಹುದು. ಇಂಗ್ಲಿಷ್ ನಲ್ಲಿ ಓದ್ಬೇಕಲ್ವಾ ನೀವು. ಸೊ ವಾಲ್ಯೂಮ್ ಹ್ಯಾಸ್ 0 ಡೈಮೆನ್ಷನ್ ಇನ್ ಮಾಸ್, 3 ಡೈಮೆನ್ಷನ್ ಇನ್ ಲೆಂತ್, 0 ಡೈಮೆನ್ಷನ್ ಇನ್ ಟೈಮ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಓದೋದು ಹೆಂಗೆ ಅಂತ ಅಷ್ಟೇ. ಡೈಮೆನ್ಷನಲ್ ಫಾರ್ಮುಲಾ ಹೆಂಗ್ ಬರ್ದೆ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಗೇನ್ ಮತ್ತೊಂದ್ಸಲ ಹೇಳ್ತಿದ್ದೀನಿ, ಅದನ್ನ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ತೀರಾ, ಡೈಮೆನ್ಷನಲ್ ಫಾರ್ಮುಲಾ ಹೇಗೆ ಬರೆಯೋದು ಅಂತ. ಆಯ್ತಾ. ಈಗ ಫೋರ್ಸ್ ನ ಡೈಮೆನ್ಷನಲ್ ಫಾರ್ಮುಲಾ ನೋಡೋಣ. ಓಕೆ, ಫೋರ್ಸ್ ನ ಡೈಮೆನ್ಷನ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಒಂದು ಸ್ಕ್ವೇರ್ ಬ್ರಾಕೆಟ್ ಹಾಕೋಬೇಕು. ಓಕೆನಾ. ಫೋರ್ಸ್ ನ ಡೈಮೆನ್ಷನಲ್ ಫಾರ್ಮುಲಾ mL(T⁻²). ಓಕೆನಾ. ಇದು ಫೋರ್ಸ್ ನ ಡೈಮೆನ್ಷನಲ್ ಫಾರ್ಮುಲಾ. ಫೋರ್ಸ್ ಅನ್ನ ಡೈಮೆನ್ಷನಲ್ ಆಗಿ ಈ ರೀತಿಯಾಗಿ ಬರೀತೇವೆ. ಓಕೆನಾ. ಇದನ್ನು ಓದೋದು ಹೇಗೆ, ಮಾಸ್ ಫೋರ್ಸ್ ಎನ್ನುವಂತ ಫಿಸಿಕಲ್ ಕ್ವಾಂಟಿಟಿಯಲ್ಲಿ, ಅಥವಾ ಇಂಗ್ಲಿಷ್ ನಲ್ಲೇ ಹೇಳ್ಬಿಡೋಣ. ಓಕೆ, ಫೋರ್ಸ್ ಹ್ಯಾಸ್ 1 ಡೈಮೆನ್ಷನ್ ಇನ್ ಮಾಸ್. ಹೌದಾ. ಏನು ಬರಿಲ್ಲ ಅಂತಂದ್ರೆ ಅಲ್ಲಿ 1 ಇದೆ ಅಂತ ಅರ್ಥ ಪವರ್ ನಲ್ಲಿ. ಹೌದಾ. ಪವರ್ ನಲ್ಲಿ ಏನು ಬರಿಲ್ಲ ಅಂತಂದ್ರೆ 1 ಇದೆ ಅಂತ ಅರ್ಥ. ಸೊ ಫೋರ್ಸ್ ಹ್ಯಾಸ್ 1 ಡೈಮೆನ್ಷನ್ ಇನ್ ಮಾಸ್, 1 ಡೈಮೆನ್ಷನ್ ಇನ್ ಲೆಂತ್ ಅಂಡ್ -2 ಡೈಮೆನ್ಷನ್ ಇನ್ ಟೈಮ್. ಓಕೆ, ಈ ರೀತಿಯಾಗಿ ಇದನ್ನ ಓದ್ತೀರಾ. ಯಾವ್ದಾದ್ರು ಒಂದು ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ ಗಳನ್ನ ಯಾವ ರೀತಿ ಬರೀತಾರೆ ಅಂತ ನೋಡಿದ್ರಿ. ಈಗ ಈ ಡೈಮೆನ್ಷನ್ ನ ಡೆಫಿನೇಷನ್ ಒಂದ್ಸಲ ನೋಡ್ಬಿಡೋಣ. ಆಯ್ತಾ. ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಆರ್, ಅಂದ್ರೆ ಯಾವ್ದಾದ್ರು ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ಗಳು ಅಂತ ಯಾವ್ದನ್ನು ಕರೀತಾರೆ ಅಂದ್ರೆ, ಯಾವ್ದನ್ನು ಕರೀತಾರಂತೆ ನೋಡಿ, ಆರ್ ದ ಎಕ್ಸ್ಪೋನೆಂಟ್ಸ್ ಆಫ್ ಬೇಸ್ ಕ್ವಾಂಟಿಟೀಸ್. ಇಲ್ಲಿ ಬೇಸ್ ಕ್ವಾಂಟಿಟೀಸ್ ಯಾವುದು, MLT. ಬೇಸ್ ಕ್ವಾಂಟಿಟೀಸ್ ಅಂತಂದ್ರೆ ಫಂಡಮೆಂಟಲ್ ಕ್ವಾಂಟಿಟೀಸ್. ಎಂ ಅಂದ್ರೆ ಮಾಸ್, ಫಂಡಮೆಂಟಲ್ ಕ್ವಾಂಟಿಟಿ ತಾನೆ. ಎಲ್ ಅಂದ್ರೆ ಲೆಂತ್, ಫಂಡಮೆಂಟಲ್ ಕ್ವಾಂಟಿಟಿ ತಾನೆ. ಟಿ ಅಂದ್ರೆ ಟೈಮ್, ಫಂಡಮೆಂಟಲ್ ಕ್ವಾಂಟಿಟಿ ತಾನೆ. ಆರ್ ದ ಎಕ್ಸ್ಪೋನೆಂಟ್ಸ್ ಆಫ್ ಬೇಸ್ ಕ್ವಾಂಟಿಟೀಸ್. ಎಕ್ಸ್ಪೋನೆಂಟ್ಸ್ ಅಂತಂದ್ರೆ ಘಾತ ಸೂಚಿಗಳು. ಈ ಪವರ್ ನಲ್ಲಿ ಏನು ಬರ್ದಿದ್ದಾರಲ್ವಾ, ಪವರ್ ನಲ್ಲಿ, ಇಲ್ಲಿ ಪವರ್ ನಲ್ಲಿ 1 ಬರ್ದಿದ್ದಾನೆ, ಇಲ್ಲಿ ಪವರ್ ನಲ್ಲಿ 1 ಬರ್ದಿದ್ದಾನೆ, ಇಲ್ಲಿ ಪವರ್ ನಲ್ಲಿ -2 ಬರ್ದಿದ್ದಾನೆ. ಡೈಮೆನ್ಷನ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಆರ್ ಎಕ್ಸ್ಪೋನೆಂಟ್ಸ್ ಆಫ್ ಬೇಸ್ ಕ್ವಾಂಟಿಟೀಸ್. ಈ ಎಕ್ಸ್ಪೋನೆಂಟ್ ಬರ್ದಿದ್ದೇವನಲ್ವಾ, ಇವರೇ ಡೈಮೆನ್ಷನ್ಗಳು. ಯಾಕೆ ಡೈಮೆನ್ಷನ್ ಗಳನ್ನ ಯೂಸ್ ಮಾಡ್ತೀವಿ, ಟು ರಿಪ್ರೆಸೆಂಟ್ ದಟ್ ಕ್ವಾಂಟಿಟಿ. ಈ ಫೋರ್ಸ್ ಅನ್ನುವಂಥ ಕ್ವಾಂಟಿಟಿಯನ್ನ ನಾವು ಡೈಮೆನ್ಷನ್ಗಳ ಮೂಲಕ ರಿಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ. ಇದೇ ಡೈಮೆನ್ಷನ್ಗಳಿಗಿರುವಂಥ ಒಂದು ಡೆಫಿನೇಷನ್. ಇದು ಮೇ ಬಿ ನಿಮ್ಮ ಕಾಲೇಜ್ನಲ್ಲಿ ಮಾಡ್ತಾ ಇರೋ ಇಂಟರ್ನಲ್ ಟೆಸ್ಟ್ ಅಥವಾ ಯಾವ್ದಾದ್ರು ಎಕ್ಸಾಮ್ನಲ್ಲಿ ಇದನ್ನ ಕೇಳ್ಬೋದು, 1 ಮಾರ್ಕ್ ಕೇಳ್ಬೋದು ಅಷ್ಟೇ. ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋದಲ್ಲಿ ನಾನು ಹೇಳಿರುವಂಥದ್ದು ಅರ್ಥ ಆಗಿದ್ರೆ ಗೊತ್ತು, ಅರ್ಥ ಆಗಿರಲ್ಲ ಅಂತ. ಯಾಕಂತಂದ್ರೆ ಇದು ಒಂದು ರೀತಿ ನೀವು ABCD ಕಲ್ತಂಗೆ, ಇದೊಂದು ರೀತಿ ನೀವು ಅ ಕಲ್ತಂಗೆ. ಇದನ್ನು ಯಾಕೆ ಯೂಸ್ ಮಾಡ್ತೀರಾ ಅಂತ ನೀವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊತೀರಾ. ಆದರೂ ಸ್ಟಿಲ್ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಕೊಡಿ, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಇದರಿಂದ ಎಷ್ಟು ಜನರಿಗೆ ನನ್ನ ವಿಡಿಯೋ ಅರ್ಥ ಆಗ್ತಿದೆ, ಎಷ್ಟು ಜನರಿಗೆ ನನ್ನ ವಿಡಿಯೋ ಅರ್ಥ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತಾಗತ್ತೆ. ಓಕೆನಾ. ಮತ್ತೆ ಇದೇ ರೀತಿ ಇದೇ ಚಾಪ್ಟರ್ನ ಮುಂದಿನ ವಿಡಿಯೋಗಳಿಗೋಸ್ಕರ, ಅದರ ನೋಟಿಫಿಕೇಶನ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.